ಸಂಸದರಾದ ಬಿವೈ ರಾಘವೇಂದ್ರ ಅವರು ಅಯೋಧ್ಯೆಯ ಪವಿತ್ರ ಮಂತ್ರಾಕ್ಷತೆ ಹಾಗೂ ಶ್ರೀರಾಮ ಮಂದಿರದ ಭಾವಚಿತ್ರವನ್ನು ಶಿವಮೊಗ್ಗದ ಜನರಿಗೆ ವಿತರಿಸಿದರು. ನಂತರ ಹರಿಪ್ರಸಾದ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು. ರಾಮ ಮಂದಿರ ನಿರ್ಮಾಣ ಆಗ್ತದೆ. 22ನೇ ತಾರೀಕಿಗೆ ಉದ್ಘಾಟನೆ. ಅವತ್ತು ಸಂಜೆ ಮನೆ ಮುಂದೆ ಎಲ್ಲ ದೀಪ ಹಚ್ಚಿ, ಇಲ್ಲಿ ಊರು ದೇವಸ್ಥಾನ ಇದೆಯಲ್ಲ, ಇಲ್ಲಿ ನನ್ನ ಮಾರಿಗಳು ಇಲ್ಲೇ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡಿದ್ರೆ ಆಯ್ತಾ. ಬೆಳಿಗ್ಗೆ ಮನೆಯಲ್ಲ ದೀಪ ಹಚ್ಚಿ ಊರು ದೇವಸ್ಥಾನದಲ್ಲಿ ಪೂಜೆ ಇದೆಲ್ಲ ಸೆಟ್ ಮಾಡ್ತಾರೆ. ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ 22ನೇ ತಾರೀಕಿಗೆ ನಮಸ್ಕಾರ. ಅದೆಲ್ಲ ಮನೇಲಿ ದೀಪ ಹಚ್ಚಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಲ್ವಾ ಅದು. ಯಾಕೆ ಬಂದಿದ್ದು ಗೊತ್ತಾ ನಿಂಗೆ? ಗೊತ್ತಿಲ್ವಾ? ರಾಮ ಮಂದಿರ ಗೊತ್ತಾ ನಿಂಗೆ? ಅಯೋಧ್ಯೆಯಲ್ಲಿ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. 22ನೇ ತಾರೀಕು ಉದ್ಘಾಟನೆ. ಮನೇಲಿ ದೀಪ ಹಚ್ಚಿ ಇದೆಲ್ಲ ಇದು ಫೋಟೋ ಅಂಟಿಸ್ಬೇಕು ಮನೆ ಮುಂದೆ. ಆಯ್ತಾ? ರಾಮ ಮಂದಿರ ಕರ್ಕೊಳ್ತಾ ಇದ್ದಾರೆ. ನೀವು ಬನ್ನಿ, ಮತ್ತೆ ಹೀರೋ ರಾಮ ರಾಮ ಮಂದಿರ ನಿರ್ಮಾಣ ಆಗ್ತದೆ ತಾಯಿ. 22ನೇ ತಾರೀಕಿಗೆ ಉದ್ಘಾಟನೆ, ಒಂದು ಐತಿಹಾಸಿಕ ಕಾರ್ಯಕ್ರಮ ತಾಯಿ. ಇದು ಅಲ್ಲಿಂದ ಅಯೋಧ್ಯೆಯಿಂದ ಬಂದಿರೋದು ಮಂತ್ರಾಕ್ಷತೆ. ದೇವ್ರ ಮುಂದೆ ಇಡ್ಬೇಕು ತಾಯಿ. ಇದೆ ಮನೆ ಮುಂದೆಲ್ಲ ದೀಪ ಇದೆ ಎಲ್ಲ ಹಚ್ಚಿ ಫೋಟೋ ಕೊಡಪ್ಪ. ದೇವ್ರ ಮುಂದೆ ಇಟ್ಟರೆ ಆಯ್ತು. ಏನೋ ಬಂದ್ರೆ 22ನೇ ತಾರೀಕಿಗೆ ಉದ್ಘಾಟನೆ. ಮತ್ತೆ ಟಿವಿಲೂ ನೋಡ್ರಿ, ಊರ್ ದೇವಸ್ಥಾನದಲ್ಲಿ ನಮ್ದು ಕೂಡ ಒಳ್ಳೆ ಆಯ್ತನಪ್ಪ. ಅಯೋಧ್ಯೆಯಿಂದ ಬಂದಿರುತ್ತೆ ಏನವ ದೇವ್ರ ಮುಂದಿಟ್ಟು ನಾಳೆ 22ನೇ ತಾರೀಕು ಉದ್ಘಾಟನೆ. ರಾಮ ಮಂದಿರ ಇದೇ ತರ ಕಟ್ಟಿದ್ದಾರೆ ತಾಯಿ. ಎಲ್ಲ ಮನೆಯಲ್ಲೂ ದೀಪ ಹಚ್ಚಿ ದೇಶಕ್ಕೆ ಒಳ್ಳೇದಾಗ್ಲಿ, ಮನೆಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಇದು ಮಾಡ್ತಾರೆ. ಏನಪ್ಪ ಉತ್ತರ ದಿಕ್ಕಿನ ಕಡೆ ಸಂಜೆ 6 ಗಂಟೆಗೆ 5 ದೀಪ ಹಚ್ಚಿ, ಸಂಜೆ 6 ಗಂಟೆಗೆ 5 ದೀಪ ಹಚ್ಚಬೇಕು. ರಾಮ ಮಂದಿರ ನಿರ್ಮಾಣ ಆಗ್ತಿದೆಯಲ್ಲ ನೋಡ್ಬೇಕು. ರಿಪೋರ್ಟ್ ತಿಳ್ಕೊಂಡು ಇದೇ ಸಮಸ್ಯೆ. ರಾಮ ಮಂದಿರ ಆಗ್ತಾ ಇದೆಯಲ್ಲ ಬೇಡ, ಪೆಂಡಿಂಗ್ ಇಡಿ ಅಂತ ಹೇಳ್ಬಿಟ್ಟಿದ್ದೀರಿ. ನಾಳೆ 22ನೇ ತಾರೀಕಿಗೆ ಇಡೀ ಪ್ರಪಂಚ ಇವತ್ತು ವಿಜೃಂಭಿಸುವಂತ ಒಂದು ಸಂದರ್ಭ. ಹಿಂದೂ ಸಮಾಜ ವಿಜೃಂಭಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಂತ ಕ್ಷುಲ್ಲಕವಾದಂತ ಹೇಳಿಕೆಗಳನ್ನ ಕೊಟ್ಕೊಂಡು ಅವರ ಒಂದು ಘನತೆ ಏನಂತ ತೋರಿಸುವಂತ ಪ್ರಯತ್ನ ಆಗ್ತಿದೆ ಅಂತ ಹಂಗ ಅನಿಸ್ತಾ ಇದೆ. ಹಾಗಾಗಿ ಹರಿಪ್ರಸಾದ್ ಅವರ ಹೇಳಿಕೆಯನ್ನ ಅವರನ್ನ ತನಿಖೆಗೆ ವ್ಯಕ್ತಪಡಿಸಬೇಕು, ಒಳಪಡಿಸಬೇಕು. ಮತ್ತೆ ಅವ್ರ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಯಾವ ಬೇಸಿಸ್ ಮೇಲೆ ಹಿಂದಾದಂತ ಘಟನೆಗೆ ಜನ ಈಗಾಗಲೇ ಕಾಂಗ್ರೆಸ್ ಅನ್ನ ದೇಶದಲ್ಲಿ ಎಲ್ಲಿ ಕೂರಿಸ್ಬೇಕು ಅಲ್ಲಿ ಕೂರ್ಸಾಗಿದೆ. ಈಗ ಅಧಿಕೃತವಾದಂತ ವಿರೋಧ ಪಕ್ಷ ನಾಯಕನ ಸ್ಥಾನನೂ ಕೂಡ ಇಲ್ಲ. ಅವತ್ತು ಜಮ್ಮು ಕಾಶ್ಮೀರದಿಂದ ಹಿಡಿದು ಅಯೋಧ್ಯೆ ರಾಮ ಮಂದಿರದಿಂದ ಹಿಡಿದು ಅವ್ರು ಮಾಡಿದಂತ 1, 2, 3, 4 ತಪ್ಪುಗಳು ಏನ್ ಮಾಡ್ಕೊಂತ ಬಂದಿದ್ದಾರೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ ಇವತ್ತು ಹೀನಾಯ ಪರಿಸ್ಥಿತಿ ಹೋಗಿದೆ. ಹಾಗಾಗಿ ಈ ಸಂದರ್ಭದಲ್ಲೂ ಕೂಡ ಈ ಸಣ್ಣತನದ ಯೋಚನೆಯನ್ನ, ಈ ರೀತಿಯಂತ ಹೇಳಿಕೆಗಳನ್ನ ಕೊಟ್ಟು ಒಂದು ದೇಶದ ಒಂದು ಐಕ್ಯತೆಗೆ ಒಂದು ಈ ಒಂದು ಮಹಾಪುರುಷನ ಒಂದು ಜನ್ಮಸ್ಥಳದಲ್ಲಿ ಕಾರ್ಯಕ್ರಮ ಆಗ್ತಿರೋ ಸಂದರ್ಭದಲ್ಲಿ ಒಂದು ದೊಡ್ಡ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಅವ್ರು ಸಪೋರ್ಟ್ ಮಾಡೋದೇನು ಬೇಡ. ಅವರು ಅಟ್ಲೀಸ್ಟ್ ಅವರು ಗಂಭೀರವಾಗಿ ಕೂತ್ಕೊಂಡ್ರು ಸಾಕು ಆ ಒಂದು ಶ್ರೀರಾಮನಿಗೆ ಸಿಗುವಂತ ಒಂದು ಗೌರವ. ಹಾಗಾಗಿ ಈ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಕೇಂದ್ರ ರಾಜ್ಯ ಸರ್ಕಾರಗಳು ಅಂತ ನಾವು ಒತ್ತಾಯನೂ ಕೂಡ ಮಾಡ್ತೀವಿ.